ವಜಾಗೊಳಿಸಿ, ಎಂಎಲ್ಎ ಸ್ಥಾನದಿಂದ ವಜಾಗೊಳಿಸಿ. ಶ್ರೀರಂಗಪಟ್ಟಣ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಅವರ ಮುಸ್ಲಿಂ ವಿರೋಧಿ ಹೇಳಿಕೆಯನ್ನು ಖಂಡಿಸಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕಾರ್ಯಕರ್ತರು ಇಂದು ಹಾಸನದ ಹೇಮಾವತಿ ಪ್ರತಿಮೆ ಎದುರು ಪ್ರತಿಭಟನೆ ನಡೆಸಿ ರಮೇಶ್ ಅವರನ್ನು ಶಾಸಕ ಸ್ಥಾನದಿಂದ ವಜಾಗೊಳಿಸುವಂತೆ ಆಗ್ರಹಿಸಿದರು. ಶಾಸಕರು ಮುಸ್ಲಿಮರ ಹೆಸರಿನಲ್ಲಿ ಜಮೀನು ದಾಖಲಿಸಿದರೆ ಆ ಅಧಿಕಾರಿಯನ್ನು ನೇಣಿಗೇರಿಸುತ್ತೇನೆ ಎಂದು ಹೇಳಿದ್ದಾರೆಂದು ಆರೋಪಿಸಲಾಗಿದೆ. ಎಸ್ಡಿಪಿಐ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಫ್ಸರ್ ಕೊಡ್ಲಿಪೇಟೆ ಮಾತನಾಡಿ, ಈ ಹೇಳಿಕೆ ಸಂವಿಧಾನ ವಿರೋಧಿ ಮತ್ತು ಧರ್ಮನಿರಪೇಕ್ಷತೆಗೆ ವಿರುದ್ಧವಾಗಿದೆ ಎಂದು ಖಂಡಿಸಿದರು. ಶಾಸಕರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಶಜೀಲ್ ಅಹ್ಮದ್, ಇರ್ಫಾನ್ ಪಾಷಾ ತನ್ನೀರ್, ಸಲೀಂ ಹಸನ್ ಮೊದಲಾದವರು ಭಾಗವಹಿಸಿದ್ದರು. ಇವತ್ತು ಹಾಸನ ಜಿಲ್ಲೆಯ ಜಿಲ್ಲಾ ಕೇಂದ್ರದಲ್ಲಿ ಹೇಮಾವತಿ ಪ್ರತಿಮೆಯ ಮುಂಭಾಗ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ವತಿಯಿಂದ ಏನು ಕರ್ನಾಟಕ ಕಂಡ ಅತ್ಯಂತ ಕಳಂಕ ಶಾಸಕ ಮತ್ತು ಶ್ರೀರಂಗಪಟ್ಟಣದ ಕಾಂಗ್ರೆಸ್ ಶಾಸಕರಾದಂತಹ ರಮೇಶ್ ಬಂಡಿ ಸಿದ್ದೇಗೌಡರವರು ಒಬ್ಬ ಸಾರ್ವಜನಿಕ ಪಬ್ಲಿಕ್ ಸರ್ವೆಂಟ್ ಅಧಿಕಾರಿಗೆ ನೇಣಿಗೆ ಏರಿಸ್ತೇನೆ ಎಂಬಂತಹ ಸಂವಿಧಾನ ವಿರೋಧಿ, ಅದರೊಟ್ಟಿಗೆ ಸಾಬರುಗಳಿಗೆ ಡಾಕ್ಯುಮೆಂಟ್ ಅನ್ನ ಮಾಡಿಕೊಟ್ರೆ ನಿನಗೆ ನೇಣಿಗೆ ಏರಿಸ್ತೇನೆ ಎಂಬಂತಹ ಒಂದು ಕೊಲೆ ಬೆದರಿಕೆ ಹಾಕಿರುವಂತಹ ಆ ಶಾಸಕನ ಸ್ಥಾನವನ್ನ ತಕ್ಷಣದಿಂದಲೇ ವಜಾಗೊಳಿಸಬೇಕು ಮತ್ತು ಅವರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಬೇಕು. ಭಾರತೀಯ ನ್ಯಾಯ ಸಂಹಿತೆಯ ಸೆಕ್ಷನ್ 152 ಪ್ರಕಾರ 5 ವರ್ಷಗಳವರೆಗೆ ಶಿಕ್ಷೆ ವಿಧಿಸಲ್ಪಡುವಂತಹ ಒಂದು ಅಪರಾಧವನ್ನು ಮಾಡಿರುವಂತಹ ಶಾಸಕನ ವಿರುದ್ಧ ಮಾನ್ಯ ವಿಧಾನಸಭಾ ಸ್ಪೀಕರ್ ಆಗಿರುವಂತಹ UT ಖಾದರ್ ರವರೇ ಸ್ವಯಂ ಪ್ರೇರಿತರಾಗಿ ದೂರು ಕೊಡ್ಬೇಕಂತ ನಾವು ಕೇಳ್ಕೊಳ್ತಾ ಇದ್ದೇವೆ. ಕಾರಣ ಏನಂತ ಹೇಳಿದ್ರೆ, ಬಂಡಿ ಸಿದ್ದೇಗೌಡರು ಏನಾದ್ರೂ ಬಿಜೆಪಿ ಅಥವಾ ಸಂಘ ಪರಿವಾರದ ಒಬ್ಬ ನಾಯಕನಾಗಿದ್ದಿದ್ರೆ ನಾವು ನಿಮ್ಮ ಹತ್ರ ಕೇಳ್ತಾ ಇರಲಿಲ್ಲ. ಕಾಂಗ್ರೆಸ್ ಪಕ್ಷದ ಶಾಸಕ, ಸೋಕಾಲ್ ಜಾತ್ಯತೀತ ಪಕ್ಷದ ರಾಹುಲ್ ಗಾಂಧಿ ಅವರು ಭಾಷಣ ಮಾಡ್ತಾ ಇರ್ತಾರೆ, ದೇಶದ ಅಂಗಡಿಯಲ್ಲಿ ನಾವು ಪ್ರೀತಿಯನ್ನ ಹಂಚ್ತೀವಿ ಅಂತ ಹೇಳಿ. ಮಾನ್ಯ ರಾಹುಲ್ ಗಾಂಧಿ ಅವರೇ, ನಿಮ್ಮದೇ ಪಕ್ಷದ ಶಾಸಕ ಇವತ್ತು ದೇಶವನ್ನ ಹಂಚ್ತಾ ಇದ್ದಾನೆ. ಅವನಿಗೆ ಇಷ್ಟು ಕನಿಷ್ಠ ಜ್ಞಾನ ಇಲ್ಲ.